ಗಣರಾಜ್ಯೋತ್ಸವ 26 ಪ್ರಯುಕ್ತ ಪುಷ್ಪ ಫಲ ಪ್ರದರ್ಶನ ಸಂದರ್ಭದಲ್ಲಿ ಈ ಬಾರಿ ಬಹಳ ವಿಶೇಷವಾಗಿ ಎಲ್ಲಾ ಇಲಾಖೆಯಿಂದ ವಿನೂತನವಾದಂತ ಕಾರ್ಯಕ್ರಮಗಳನ್ನ ಜನರಿಗೆ ಪರಿಚಯಿಸತಕ್ಕಂತ ಕೆಲಸ ಇಲಾಖೆಯವರು ಮತ್ತು ಜಿಲ್ಲಾಡಳಿತ ಮಾಡಿದೆ. ಜೊತೆಗೆ ಮಹಿಳಾ ಕ್ರಿಕೆಟ್ನ ಗೆದ್ದ ಹಿನ್ನೆಲೆಯಲ್ಲಿ ಅವರಿಗೆ ಮಹಿಳೆಯರಿಗೆ ಹೆಚ್ಚು ಉತ್ತೇಜನ ಕೊಡ್ತಕ್ಕಂಥದ್ದಿರಬಹುದು. 2.5 ಲಕ್ಷಕ್ಕೂ ಹೆಚ್ಚು ಹೂಗಳನ್ನ ಸಂಗ್ರಹಿಸಿ ಪ್ರದರ್ಶನ ಮಾಡತಕ್ಕಂಥದ್ದು. ಕೃಷಿ ಇಲಾಖೆನಲ್ಲಿ ಸಂಸ್ಕರಣ ಮಾಡತಕ್ಕಂಥದ್ದು, ಮೌಲ್ಯವರ್ಧನೆ, ಸಿರಿಧಾನ್ಯವನ್ನ ಯಾವ ರೀತಿ ನಾವು ಮೌಲ್ಯವರ್ಧನೆ ಬ್ರ್ಯಾಂಡಿಂಗ್ ಮಾಡತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯಮಿಗಳಾಗಿ ಯಾವ ರೀತಿ ಪರಿವರ್ತನೆ ಮಾಡಲಿಕ್ಕೆ ಅಥವಾ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಇವತ್ತು ರೇಷ್ಮೆ ಇಲಾಖೆನಲ್ಲಿರ್ಬೋದು ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದಿರ್ಬೋದು, ಬೇರೆ ಬೇರೆ ತರದ ಬಹುಶಃ ಬಾಲ್ಯ ವಿವಾಹ ಮುಕ್ತ ಮಂಡ್ಯ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದಿರ್ಬೋದು, ತಾಯಿಯ ಎದೆ ಹಾಲಿನ ಮಹತ್ವದಿರ್ಬೋದು, ಸಾಮಾನ್ಯ ಜನರಿಂದ ಹಿಡಿದು ರೈತರಿಂದ ಹಿಡಿದು ಎಲ್ರಿಗೂ ಸಹ ಇದನ್ನ ಪರಿಚಯಿಸ್ತಕ್ಕಂಥದ್ದು ಬರೀ ಫಲಪುಷ್ಪ ಪ್ರದರ್ಶನಕ್ಕೆ ಅಷ್ಟೇ ಸೀಮಿತ ಆಗದಲ್ಲೇ ಜನರಿಗೆ ಉಪಯೋಗ ಆಗೋ ರೀತಿನಲ್ಲಿ, ಜನರಿಗೆ ಪರಿಚಯ ಮಾಡಿಸೋ ರೀತಿನಲ್ಲಿ ಮಾಡಿದರೆ ಬಹಳ ಸಂತೋಷ. ಮಂಡ್ಯ ಜಿಲ್ಲೆ ಜನ ಇರ್ಬೋದು, ಅಕ್ಕಪಕ್ಕದ ಜಿಲ್ಲೆ ಜನ ಇರ್ಬೋದು, ಇದನ್ನು ಬಂದು ನೋಡಿ 5 ದಿವಸದ ಈ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೋಬೇಕು ಅಂತ ಹೇಳಿ ವಿನಂತಿ ಮಾಡ್ತೀನಿ.